ಹಾಯ್ ಗೈಸ್, ಮತ್ತು ಇನ್ನೊಂದು ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ರೆಕಾರ್ಡ್ ಪರ್ಚೇಸ್ ಮಾಡೋಕ್ಕೆ ಅಂತ ಅವಿನ್ಯೂ ರೋಡ್ ಹೋಗ್ತಾ ಇದ್ದೀವಿ. ನೋಡೋದ ಈಗ ರೆಕಾರ್ಡ್ ತಗೊಂಡು ವಾಪಸ್ ಹಾಸ್ಟೆಲ್ಗೆ ಹೋಗೋದೆ. ಏನಿಲ್ಲ, ಅಲ್ಲಿ ಓದೋದು, ರೆಕಾರ್ಡ್ ತಗೊಳ್ಳೋದು, ಬರೋದು. ಶಾಪ್ ಡ್ರಾಮ ನನಗೆ ಯಾವುದು ಅದೇ ಯಾವ್ದು ಹೇಳು? ಇದಾ? ಯಾಕೆ ಫಸ್ಟ್ ಟೈಮ್ ಇಲ್ಲೇ ಕೊಟ್ಟಿದ್ದು? ಓ, ಇದೆಲ್ಲ ಹೇಳ್ಬಾರ್ದು, ಇದೆಲ್ಲ ಹಾಕಲ್ಲ ಬಿಡು. ಯಾಕೆ ಇದೆಲ್ಲ ಹಾಕಲ್ಲ. ನೋ ರಿಲೇಷನ್. ನನಗೇನು ಪ್ರಾಬ್ಲಮ್ ಇಲ್ಲ. ನಿಂಗೇನು ಪ್ರಾಬ್ಲಮ್ ಇಲ್ವಾ? ಹಂಗಾದ್ರೆ ನೋಡೋದ, ಹಂಗಾದ್ರೆ ಹಾಕದ. ಅಪ್ಪ ಬಾಬಾ ಬಂತು. ಏನೇನು ಕವರ್ಸ್ ಕೊಟ್ಟು ಲಾಸ್ಟ್ ಫೈನಲ್ ರಿಸಲ್ಟ್ ಕೊಡ್ತಾರ. ರಿಸಲ್ಟ್ ಏನಾರು ಆಗಲಿ, ಎಫರ್ಟ್ಸ್ ಇರಬೇಕು. ಪ್ರೌಡ್ ಆಫ್ ಯುವರ್ ಎಫರ್ಟ್ಸ್ ಅಷ್ಟೇ. ಎಫರ್ಟ್ಸ್ ಹಾಕಿದ್ಯಾ, ಖುಷಿ ಪಡು. ಇಲ್ಲ, ಈ ಆ್ಯಂಗಲ್, ಈ ಆ್ಯಂಗಲ್ ಸರಿ ಇರ್ತಾ ಇರೋದು. ಇವಾಗ ಯಾವಾಗಲೂ ಬ್ಯುಸಿ ಇರುತ್ತೆ ಗೈಸ್. ಅವಿನ್ಯೂ ರೋಡ್ ಯಾವಾಗಲೂ ಬ್ಯುಸಿ ಇರುತ್ತೆ. ಹಾಂ ಇನ್ನೂ ಜಾಸ್ತಿ. ಹಾಂ, ಸಂಡೇ ಸ್ಯಾಟರ್ಡೆ ಅಂತೂ ಫುಲ್ಲು ವೀಕೆಂಡ್ಸ್ ಟೈಮಲ್ಲ. ಹಿಂಗೆ ತೆಗಿ, ಫುಲ್ ಬರಲಿ ಕೆಳಗೆಲ್ಲ. ನಾಳೆ ಲ್ಯಾಬ್ ಅಂತಂದರೆ ನಾಳೆನೇ, ಇವತ್ತು ಬರೀಬೇಕು. ಅದೇ ಏನು ಸ್ಟಾರ್ಟೇ ಮಾಡಿಲ್ಲ, ರೆಕಾರ್ಡ್ ಪರ್ಚೇಸ್ ಮಾಡೋಕೆ ಈಗ ಬಂದವು ಎಲ್ಲ. ಆಗಲೇ ಕರೆಕ್ಷನ್ ಕೊಟ್ಬಿಟ್ಟವ್ರೆ. ಸಾಫ್ಟ್ವೇರ್ ಪೇಜ್ ಇದೆ 200 ಪೇಜ್ ತಗೊಳ್ಳೋದ. ಹಾಂ 200 ಕೊಡಿ. ಪೇಜು ಎಷ್ಟು ಅಂಕಲ್? ರೀಫಿಲ್ ಅದು ಖಾಲಿ ಆಗಿದೆ, ರೇಟ್ ಅದು ನೆಕ್ಸ್ಟ್ ಟೈಮ್ ಬರ್ಕೊಡ್ತೀವಿ. ಎಷ್ಟು ಬೇಕು? ಎಷ್ಟು ಅಂಕಲ್? ಒಂದು 45. ಹಾಂ, 2 ಕೊಡಿ. ಮತ್ತೆ ಒಂದು 100 ಪೇಜ್ ಒಂದು ಕೊಟ್ಬಿಡಿ. ನಿನಗೆ ನಂಗೊಂದು ಆಯ್ತಲ್ಲ. ಬಿಟ್ರೆ ಇಲ್ಲಿ ನೋಡು, ನೋಟ್ಸ್ ಬೇಡ ಅಂಕಲ್. ಒಂದು ಬ್ಲೂ ಪೆನ್ ಕೊಡಿ. ಮುಂದಲ್ಲ, ಒಂದು 2 ಕೊಡಿ. ಬೇರೆ 100 ಪೇಜಸ್ ನೋಟ್ಸ್ ಕೊಡ್ತೀವಿ. ಫುಲ್ ಸ್ಟಡಿ ಇವತ್ತಿಂದ. ಇಲ್ಲೆಲ್ಲ ಎಷ್ಟು ಚೀಪ್ ಗುರು. ಅಲ್ಲಿ ನಮ್ಮ ಕಾಲೇಜ್ ಹತ್ರ ಎಷ್ಟು ಸೇಫ್. ಒಂದೊಂದು ರೆಕಾರ್ಡ್ 100 ರೂಪಾಯಿ, 80 ರೂಪಾಯಿ ಆಗುತ್ತೆ. ಫ್ರೆಂಡ್ಸ್ ತಗೊಂಡು ಹೋಗ್ಬಿಡ್ಬೇಕು. ಹೌದು ಅಂಕಲ್. ಇಲ್ಲ, ನಾನು ನನ್ನ ತಮ್ಮನಿಗೆ ಇಲ್ಲೇ ಬಂದು ತಗೊಂಡೋಗಿದ್ದೆ. PUCಗೆಲ್ಲ ಬುಕ್ ಬೇಕಿತ್ತು ಅವನಿಗೆ, ಇಲ್ಲೇ ತಗೊಂಡೋಗಿದ್ದೆ. ಆಯ್ತು ಗೈಸ್, ಇವಾಗ ಮನೆಗೆ ಹೋಯ್ತು. ಮನೆಗೆಲ್ಲ ಹಾಸ್ಟೆಲ್ಗೆ ಹೋಗ್ತಾರೆ. ಓಕೆ, ಇದು ಯಾಕೆ ಹಿಂಗೈತೆ? ಹಾಂ ಸಿಗಲ್ಲ. ನಿನ್ನ ಫೇವ್ರೆಟ್ ಮಾಡೋಣ ಮೋದಿ. ಮೋಸ್ಟ್ ಅಡಾರೆಬಲ್ ಮೋದಿಜಿ. ಏನು ಮೋದಿಜಿನೋ? ಗ್ಯಾಸ್ ಇಲ್ಲ, LPG ಕ್ರೈಸಿಸ್ ಓದ್ತಿದ್ದು ಇವಾಗ ರೀಸೆಂಟಾಗಿ. ಹಾಂ, ಚೆನ್ನಾಗಿದೆ ಅದು. ಚೆನ್ನಾಯ್ತಾ? ಏನರ ಬಗ್ಗೆ ಅದು ಸ್ಟೋರಿ? ಇಟ್ಸ್ ಲೈಕ್ ಜಾಯ್ ಆಫ್ ಲೈಫ್. ಜಾಯ್ ಆಫ್ ಲೈಫ್ ಅಂದ್ರೇನು? ರಿಲೇಷನ್ಶಿಪ್, ಲವ್ ಆಯ್ತಾ? ಎಲ್ಲ ಆಯ್ತಾ? ನೋಡ್ತಿದ್ದೀವಿ ಅಣ್ಣ. ಇದು ಚೆನ್ನಾಗಿದೆ. ಇದು ಆಯ್ತು ನಮ್ಗೆ ಓದಿದ್ದೀನಿ. ಅಟಾಮಿಕ್ ಹ್ಯಾಬಿಟ್ಸ್ ಏನರ ಬಗ್ಗೆ ಇದೆ? ಹ್ಯಾಬಿಟ್ಸ್ ಬಗ್ಗೆ ರೀ. ಹೌ ಟು ಚೇಂಜ್ ಎವ್ರಿ ಮೋಟಿವೇಶನ್ ಹ್ಯಾಬಿಟ್. ಅವನು ಅವನ ಕಾಂಟ್ ಕಂಟಿನ್ಯೂ ಬುಕ್ ಇದೆ ಡೇವಿಡ್. ಮತ್ತು ನನ್ನ ಹತ್ರ ಒಂದು ಇಸ್ಕೊಂಡ 48 ಪರ್ಪಸ್ ಪವರ್. ಯಾವುದೂ ಓದಲ್ಲ, ಸುಮ್ಮನೆ ಶೋ ಆಫ್ ಇಟ್ಟವನೇ. ಓಹೋ, ನಮ್ಮ ಮುಜೇರಾ ನಿಮ್ಮ ರೂಮ್ಮೇಟ್. ಹಾಂ, ಅವ್ನು ಬರೀ ಸ್ನ್ಯಾಪಿಗೆ ಮಾತ್ರ ಇಸ್ತಾರೆ. ಸ್ನ್ಯಾಪ್ ಏನಪ್ಪ, ನಮ್ಮ ಲೈಫಲ್ಲಿ ನಾವು ಇನ್ನೂ ಸ್ನ್ಯಾಪ್ ಹಾಕೋ ಇನ್ಸ್ಟಾಲೇ ಮಾಡಿಲ್ಲ. ಏನು ಸಿಗುತ್ತಾ ಸ್ನ್ಯಾಪಲ್ಲಿ? ಏನು ಸಿಗಲ್ಲ. ನನಗೆ ಫೋಕಸ್ ಆಗಿದ್ರೆ ಸಾಕು. ಅಂದರೆ ಏನು ಆಟೋ ಫೋಕಸ್ ಏನೋ ಆಫ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅದು ನನಗೆ ಫೋಕಸ್ ಆಯ್ತಲ್ಲ. ನೋಡಿ ಇವಾಗ ಆಯ್ತಾ? ಓಕೆ. ಬಿರಿಯಾನಿ ತಿಂದು ಹೋಗ್ಬೋದಿತ್ತು ಗುರು. ಒಂದು ಕುಷ್ಕ ತಿಂದು ಹೋಗೊಂಬ ಅಲ್ಲಿ ಮ್ಯಾಶ್ ಬಿರಿಯಾನಿಲಿ. ಒಂದು ಕುಷ್ಕ ಹೇಗೆ 50 60ಗೆಲ್ಲ ತಿಂದ್ಬಿಡ್ಬೋದು ಬಾ. ಒಳ್ಳೆ ಮೀಲ್ ಆಗುತ್ತೆ. ಮನೆಗೆ ಹೋಗ್ಬೇಕಲ್ಲ, ಇದು ಸಾಕಾಗಲ್ಲ ಅಂಗಡಿಗೆ. ಎಷ್ಟಾಯ್ತು ನಿನ್ನ ಹತ್ರ ಈಗ? 93 ಐತೆ. ಮನೆಗೆ ಹೋಗಕ್ಕೆ ಎಷ್ಟು ಬೇಕು? ಇಲ್ಲಿಂದ ಮೊದಲು ಮೆಜೆಸ್ಟಿಕ್ಗೆ, ಅಲ್ಲಿಂದ ಸರಿ ನಾವು ಅಚ್ಚೆ ಕಾಯ್ಕೊಂಡಿದ್ದೀರಿಗ.
ನಲ್ವತ್ತೈತಂತು ಎಷ್ಟು 40 40 ಬಾ ಇನ್ನೇನು ನನ್ನ ಇಲ್ವಾ ಆ ಕಾರಣ ಈಗ ಚೇಂಜ್ ಆಫ್ ಪ್ಲ್ಯಾನ್. ಓ ಸಾರಿ, ಪ್ಲ್ಯಾನ್ ಚೇಂಜ್ ಮಾಡಿದ್ದೀವಿ. ರಿಚ್ಗ ಇಲ್ಲ, ಇವಾಗ ಸ್ವಲ್ಪ ದುಡ್ಡಿದೆ. ಏನು ಏನೋ ಅದೇ ಇರಲಿಲ್ವ 200-300 ಅಂತ, ಇನ್ನು 20 ಹಾಕೊಳಕ್ಕೆ ಏನು ಬಾಕಿ. ನೆನ್ನೆ ಖರ್ಚು ಆಗ್ಬಿಡ್ತಿತ್ತು ರಾತ್ರಿ 200 ರೂಪಾಯಿ ಇಟ್ಟಿದ್ದು. ಮೇಘನಾಸ್ ಬಿರಿಯಾನಿ ನಾನು ಅವಾಗ ಕಾರ್ಟ್ಗೆ ಹಾಕಿ ಇಟ್ಟಿದ್ದೆ ಸ್ವಿಗ್ಗಿಲಿ. ನೆನ್ನೆ ಕಾರ್ಟ್ಗೆ ಹಾಕಿದ್ದೆ ಗೈಸ್, ಮೊನ್ನೆ ಹಾಕಿದ್ದೆ. ಅವಾಗೇನೆ ಯಾವುದೋ ಆಫರಿಂದ ಅದು 202 ಆಯ್ತಾ ಇತ್ತು. ಸುಪ್ರೀಂ ಬೋನ್ಲೆಸ್ ಚಿಕನ್ ಬಿರಿಯಾನಿ ಮೇಘನಾಸ್. ಅದನ್ನ ನಾನು ಆರ್ಡ್ರ್ ಮಾಡಲಿಲ್ಲ. ಏನಾಯ್ತು, ನಿದ್ದೆ ಬಂದ್ಬಿಟ್ಟು ಮಲಗ್ಬಿಟ್ಟೆ ನೆನ್ನೆ. ನೋಡಿದ್ರೆ ಆ ದುಡ್ಡು ಇನ್ನೂ ಐತೆ. ಆ ಬಿರಿಯಾನಿಗೆ ಹೋಗಿ ಒಳ್ಳೆ ದೊನ್ನೆ ಬಿರಿಯಾನಿ ತಿಂದು ಬರೋಣ. ಇಲ್ಲೊಂದು ಹಿಡನ್ ಪ್ಲೇಸ್ ಇದೆ ಗೈಸ್, ಅವಿನ್ಯೂ ರೋಡಲ್ಲಿ, ಮಹೇಶ್ ದೊನ್ನೆ ಬಿರಿಯಾನಿ ಅಂತ. ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ತೇಜಸ್ ಗೊತ್ತಾ, CS ತೇಜಸ್ ಕುಳ್ಳು ಕಾಣಲ್ಲ, ಅವನು ತಿನ್ನೋದನ್ನೆಲ್ಲ ನಾವು ಸಖತ್ ತಿಂತಾ ಇರ್ತೀವಲ್ಲ, ಅದನ್ನೆಲ್ಲ ಹಾಕು ಅಂತ ಹೇಳ್ತಿದ್ದ. ಅಂದರೆ ತಿನ್ನೋದನ್ನ ಹಾಕು ಅಂತ ಅವ್ನು ಕೇಳ್ತಿದ್ದ ನನ್ನ. ಅವತ್ತು ಆಲ್ಫಾಗೆ ಹೋಗಿದ್ವಲ್ಲ, ಆಲ್ಫಾನ ಲಾಸ್ಟ್ ಬ್ಲಾಗಲ್ಲಿ, ಈ ಕಡೆ ಲಾಸ್ಟ್ ಬ್ಲಾಗಲ್ಲಿ ಆಲ್ಫಾಗೆ ಹೋಗಿ ಆಲ್ಫಾ ಹೋಗಿದ್ವು, ಮೆಜೆಸ್ಟಿಕ್ ಹೋಗಿದಾಗ. ಅವನು ತಿನ್ನೋದಕ್ಕೋಸ್ಕರ ನಾನು ತಿನ್ನೋದು ನೋಡೋದಕ್ಕೋಸ್ಕರ ವ್ಲಾಗ್ ಓಪನ್ ಮಾಡಿದ್ದ. ಆದರೆ ನಾನು ಅದನ್ನ ಕಟ್ ಮಾಡಿಬಿಟ್ಟಿದೆ, ಬರೀ ಹಿಂಗೆ ತೋರಿಸಿದೆ, ತಿನ್ನೋದೆಲ್ಲ ಹಾಕಿರಲಿಲ್ಲ. ಈ ಕಡೆ ಬಾ, ಅದಕ್ಕೆ ಇವಾಗ ತಿನ್ನೋದು ಆ ಥರ ಎಲ್ಲ ನಮ್ಮನ್ನೇ ನೋಡ್ತವ್ರೆ. ನೋಡ್ಲಿ ಕೇಳೋದೆ ಆಯ್ತು, ಈಗ ಬಿಟ್ಟವ್ರೆ. ಇಬ್ರು ಶೇರ್ ಮಾಡ್ಬೋದು, ಇಬ್ಬರು ಸೇರಿ ಪೋಸ್ಟ್ ಮಾಡ್ಬೋದಾ? ನಂದಕ್ಕೆ ಲಿಂಕ್ ಮಾಡಂಗಿವೆ. ಓಕೆ, ನನಗೇನು ಫಸ್ಟ್ ಬ್ಲಾಗ್ಗೆ ನನಗೆ 50 ವ್ಯೂಸ್ ಬಂತು. ನಾನು ನಂಬಕ್ಕೆ ಆಗಿಲ್ಲ, 50 ಬರ್ತದೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು 2 ಮೂರು ಎಕ್ಸ್ಪೆಕ್ಟ್ ಮಾಡಿದೆ, ನಂಬಿಕೆ ಕೈ ನೋವು ಬಂತು ಕೊನೆಗೂ. ಟ್ರೈ ಮಾಡಬೇಕಾ? ಬೇಡ ಕೈಯಲ್ಲಿ ಮಾಡಿದ್ರೆ ಅಲ್ಟಿ. ಲಾಂಗ್ ಟರ್ಮ್ ಮಾಡಿದಾಗ ಅದೇ ಬೇಡ. ನಿಜ ಮಾಡಿಲ್ಲ ನಾನು ಗೈಸ್, ಬಿರಿಯಾನಿ ಇಲ್ಲ. ಬಿರಿಯಾನಿ ಕ್ಯಾನ್ಸಲ್ ಅಂತೂ ಆಗಿಲ್ಲ. ಬಿರಿಯಾನಿ ತಿಂದೇ ಹೋಯ್ತೀವಿ ಇವತ್ತು, ಪುಷ್ಕ ತಿಂದೇ ಹೋಯ್ತೀವಿ. ಡೆಡಿಕೇಶನ್. ಆದರೆ 12:30ವರೆಗೂ ವೆಯ್ಟ್ ಮಾಡಬೇಕು. ಇವಾಗ 11:30. ಇನ್ನೊಂದು ಅವರ್ ಏನಾದ್ರು ಇಲ್ಲೇ ತಿರ್ಗಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. 1 ಅವರ್ ಆರಾಮಾಗಿ ಆಗುತ್ತೆ ಟೈಮ್ ಪಾಸ್. ಹಿಂಗೋದೆ ಗೊತ್ತಾಗಲ್ಲ 1 ಅವರ್. ಹಾಂ, ಕ್ಯೂಟಾಗೈತೆ ನೋಡಿ ಗೈಸ್. ಬೇಕು ಅಂಗಡಿಯವ್ರು ಬಂದು ಒಳಗಿಡ್ದಾರು. ಇಲ್ಲೊಂದು ಜಿಲೇಬಿ ಸ್ಪಾಟ್ ಐತೆ ಗುರು. ಜಿಲೇಬಿ ತಿನ್ನೋಣ ಬಾ ಇದ್ರೆ. ಗೊತ್ತಿರೋದ ಇವತ್ತು ಜಿಲೇಬಿ ತಿನ್ನೋಕೆ ಬಂದಿದ್ದೀವಿ. ಎಷ್ಟು ಅಣ್ಣ ಜಿಲೇಬಿ? ಜಿಲೇಬಿ ತಿನ್ನೋಣ ಇವತ್ತು. ಜಿಲೇಬಿ ತಿಂದು ಇದು ಸ್ವಲ್ಪ ಟೈಮ್ ಪಾಸ್ ಆದರೆ ಆಮೇಲೆ ಬಿರಿಯಾನಿ ತಿನ್ನೋಣ ಹೋಗಿ. ಒಳ್ಳೆ ಸಖತ್ ಕ್ರೇವಿಂಗ್ಸ್ ಇದೆ ಗೈಸ್. ಚೆನ್ನಾಗಿದೆ ಗೈಸ್. ನೋಡಿ, ಈ ಚರ್ಚ್ ಎದುರುಗಡೆನೆ ಮಾರ್ತಿರ್ತಾರೆ ಅಂಕಲ್ಲು. ತುಂಬ ಸಲ ಬಂದಿದ್ದೀನಿ. ಇವತ್ತು ಹಂಗೆ ಮೂಡಾಯಿತು ತಿನ್ನೋಣ ಅಂತ, ಏನಾದ್ರು ಸ್ವೀಟ್ ತಿನ್ನೋಣ ಅಂತ, ಅದಕ್ಕೆ ಬಂದಿದ್ದೀವಿ. ಇವಾಗ ಆಯಿತು ಗೈಸ್, ಪೇಮೆಂಟು ಮಾಡಾಯಿತು. ಏನಿಲ್ಲ, ಬಂದು ತಿನ್ಬೋದು ಸಂಜೆ. ಸರಿ ಅಂಕಲ್, ಬಾಯ್. ಅಂಕಲ್ ಕೂಡ ಒಳ್ಳೆ. ಶುಗರ್ ಕಿನ್ ಜ್ಯೂಸ್ ಬೇಕಾ? ನೋಡು, 20 ಇದ್ರೆ ತಗೊಳ್ಳೋದ, 25 ಇದ್ರೆ ಬೇಡ. ನಾರ್ಮಲ್ಲೇ ಇರುತ್ತೆ. ಎಷ್ಟು ಅಂತ ಕೇಳು ಸುಮ್ಮನೆ. 20. ಹಾಂ, ಏನು ಮಾಡೋಣ, ತಗೋ. ಶುಗರ್ ಕ್ಯಾನ್ ಜ್ಯೂಸ್. ಐಸ್ ಹಾಕಿದ್ರಾ? ಛೇ ಹಾಂ, ಒಳ್ಳೆ ಶುಗರ್ ಕುಡಿದಿದ್ದು ಇವತ್ತಂತೂ. ಫುಲ್ ಶುಗರ್ ಡೇ ಇವತ್ತು. ಪ್ರೀ ವರ್ಕೌಟ್ ಚೆನ್ನಾಗಿರುತ್ತೆ. ಹೀಗೆ ವರ್ಕೌಟಾ? ಒಂದೇ ಸಲ ಕೊಟ್ಬಿಡೋದ. ಮಂಡ್ಯದವರು ಗೈಸ್ ಒಂದೇ ಸಲ ಕೊಡ್ತೀವಿ ನಾವು. ಆಯಿತು,
ಒಂಚೂರು ನೀರು ಥರ ಇತ್ತು ಒಳಗೆ, ಆದರೂ ಏನಿಲ್ಲ, ಚೆನ್ನಾಗಿತ್ತು ಅಲ್ವಾ. ಇವಾಗ ಸಾಯಿ ಪೇಮೆಂಟ್ ಮಾಡ್ತಾನೆ. ತೆಗಿ ಯಾಕೆ ಹಾಕ್ಬೇಕ. ಓಕೆ, ಇವಾಗ 14 ಕುಡ್ದಾಯಿತು. ಇವಾಗ ಶುಗರ್ ಕ್ಯಾನ್ ಯೂಸ್ ಮಾಡ್ತೀನಿ. ನಾನು ಬೇರೆ ಬೆಳಗ್ಗೆ ಮೌಂಟೇನ್ ಡ್ಯೂ ಬೇರೆ ಕುಡ್ಬಿಟ್ಟೆ. ಬೆಳಗ್ಗೆ ಊಟನೂ ಮಾಡಿರಲಿಲ್ಲ, ಏನಿಲ್ಲ, ಡೈರೆಕ್ಟ್ ಮೌಂಟೇನ್ ಡ್ಯೂ. ಈಗ 1 ಅವರ್ ಹೆಂಗೋ ಟೈಮ್ ಪಾಸ್ ಮಾಡಾಯ್ತು ಗೈಸ್. ಇವಾಗ ಹೋಗಿ ಬಿರಿಯಾನಿ ತಿನ್ನೋಣ. ಒನ್ ಅವರ್ ಹಂಗೆ ಟೈಮ್ ಪಾಸ್ ಮಾಡಿಬಿಟ್ಟು ಹಂಗೆ ತಿರುಗಾಡಿ ಕಬ್ನಾಲ್ ಕುಡಿದು ನೆಕ್ಸ್ಟು ಜಿಲೇಬಿ ತಿಂದು ಇವಾಗ ಊಟ ತಿಂದು ಹಾಸ್ಟೆಲ್ ಸಂಜೆ ಮತ್ತೆ ಇನ್ನೇನಾದರೂ ಕೆಲಸ ಏನಾದರೂ ಇದ್ದರೆ ಮತ್ತೆ ಹೊರಗಡೆ ಹೋಗುವಂಥದ್ದು ಏನಾದ್ರು ವಿಷಯ ಇದ್ದರೆ ಮತ್ತೆ ಬ್ಲಾಗ್ ಮಾಡೋಣ, ಅದನ್ನೂ ಆಗ್ತೀನಿ. ಇವಾಗ 3 ದಿನ ಗ್ಯಾಪ್ ತಗೋಬಿಟ್ಟಿದ್ದೀನಿ. ಇವಾಗ ಏನು ಕಂಟೆಂಟ್ ಇರಲಿಲ್ಲ, ಕ್ಲಾಸ್ಗಳಿತ್ತು, ಹೊರಗಡೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ಮಹೇಶ್ ದೊನ್ನೆ ಬಿರಿಯಾನಿ ಚಿಕ್ಕಪೇಟೆಯಲ್ಲಿದ್ದರೆ ಬನ್ನಿ ಗೈಸ್, ಹೋಗೋಣ ಬನ್ನಿ. ಐತೆ ಗೈಸ್, ಫೈನಲಿ ಬಿರಿಯಾನಿ ಬಂದಿದೆ. ಮತ್ತೆ ಸೆಕೆಂಡ್ ರೌಂಡ್ ಮಾಡಿದ್ದಾರೆ ಅವರು. ಅಲ್ಲ ಒಂದು ಕಬಾಬ್ ಬಿರಿಯಾನಿ ಕೊಡಿ, ಒಂದು ಕುಷ್ಕ ಎಗ್ ಕೊಟ್ಬಿಡೋಣ. ಒಂದು ಸಾಕು, ಹಾಂ. ಒಳ್ಳೆ ಟೆಂಪ್ಟಿಂಗ್ ಆಗಿದೆ, ಕ್ರೇವಿಂಗ್ಸ್ಗೂ ಅದಕ್ಕೂ ಇವಾಗ ತಿಂದು ಬಿಡೋದೆ. ಇದು ಸರಿ, ಈಗ ರೆಡಿ ಆಗಿತ್ತು. ಈಗ ನಮ್ಮದೀಗ ಈಗ ನನಗಿಷ್ಟೇ ಸಾಕು ಇವತ್ತು, ಯಾಕಂದರೆ ಹೊರಗಡೆ ತುಂಬ ತಿಂದ್ಬಿಟ್ಟಿದ್ದೀನಿ. ಇವಾಗ ಎಲ್ಲ ತಿಂದ್ಬಿಟ್ಟಿದ್ದೀನಿ ಇವತ್ತು ಸರಿಯಾಗಿ, ಅದಕ್ಕೋಸ್ಕರ ನೋಡಿ ಗೈಸ್ ಬಿರಿಯಾನಿ ತಿಂತಾಯಿದ್ದೀವಿ. ಹೆಂಗೈತೆ ಬಿರಿಯಾನಿ ಸಾಯಿ? ಚೆನ್ನಾಗೈತೆ, ಏನಿಲ್ಲ, ಅಫೋರ್ಡಬಲ್ ಆಗಿ. ಈ ಪ್ರೈಸ್ಗೆ ಯಾರು ಕೊಡ್ತಾರೆ ಗೈಸ್? ಯಾರು ಕೂಡ ಕೊಡಲ್ಲ. ನಮ್ಮ ತೇಜಸ್ ಕೇಳಿದ ಗೈಸ್ ಇದನ್ನ ತಿನ್ನೋದು ವಿಡಿಯೋ ಮಾಡೋಕ್ಕಂತ, ಅದಕ್ಕೋಸ್ಕರ. ನೋಡಿ ಗೈಸ್, ನಂದು 60 ರೂಪಿ ಮೀಲು, ಅಣ್ಣಂದು 90 ರೂಪೀಸ್ ಮೀಲು. 90 ತಾನೇ? ಇಷ್ಟು ಅಫೋರ್ಡಬಲ್ ಆಗಿ ಬೆಂಗಳೂರಲ್ಲಿ ಒಂದೇ ಬಿರಿಯಾನಿನೇ ತಿಂದಿಲ್ಲ. ನನ್ನವರು ಚಿಕ್ಕಪೇಟೆಗೆ ಬಂದು ಒಂದ್ಸಲ ಟ್ರೈ ಮಾಡಿದ್ವಿ. ಶಿಕ್ಷಣಗಳನ್ನ ಹಂಗೆ ಟ್ರೇಸ್ ಮಾಡ್ಕೊಂಡು ಬಂದು ಸಿಗುತ್ತೆ. ಕ್ವಾಲಿಟಿ ಗೈಸ್. ಎಕ್ಸಾಮ್ಸ್ ಬ್ಲಾಗಿಂಗ್ ಮಾಡು, ಎಕ್ಸಾಮ್ ಪ್ರಿಪ್ರೇಷನ್ ಬ್ಲಾಗಿಂಗ್ ಅಂತ ಮಾಡ್ತೀನಿ. ಹಾಸ್ಟೆಲ್ ಇವಾಗ ಅಲ್ಲೇ ಹೆಂಗೆ ಮಾಡ್ತೀನಿ, ಹಾಸ್ಟೆಲ್ ಹೋಗಿ ಇವಾಗ ಏನು ಮಾಡಿಬಿಟ್ಟು ಎಕ್ಸಾಮ್ ಪ್ರಿಪ್ರೇಷನ್ ಬ್ಲಾಗ್ ಅಂತ ಟೈಮಿಂಗು ಬಿಗ್ ಬಾಸ್ ಹೆಂಗೆ ಬಂದುಬಿಟ್ಟು ಲಾಸ್ಟ್ ವೀಕ್ ಅವಾಗ್ಲಾರು ಓದ್ತೀನೇನೋ, ನೋಡೋಣ ಈ ಸಲ ಟ್ರೈ ಮಾಡೋಣ. ಫಸ್ಟು ವೀಡಿಯೋ ಆನ್ ಮಾಡಿಬಿಟ್ಟು ಹೇಳ್ತೀಯ. ಚೆನ್ನಾಗಿದೆ ಗೈಸ್, ನಾನು ತಿಂತಾಯಿದ್ದೆ. ಹೋಗಿ ಈಗ ಡಸ್ಟ್ಬಿನ್ಗೆ ಹಾಕಿದೆ, ಹ್ಯಾಂಡ್ ವಾಶ್ ಮಾಡೋಣ ಬನ್ನಿ. ಇಟ್ಕೊಂಡು ಬಂದ್ವಿ ಗೈಸ್. ಇವಾಗ ನನ್ನ ಫೋನಲ್ಲಿ 1% ಚಾರ್ಜ್ ಐತೆ, ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಒಳ್ಳೆ ಹೊಟ್ಟೆ ಅಂತ ಸರಿಯಾಗಿ ಫಿಲ್ ಆಯಿತು. ಸಂಜೆವರೆಗೂ ಮಾತಾಡೋಂಗಿಲ್ಲ, ಹೋಗಿ ಹಾಸ್ಟೆಲಲ್ಲಿ ಮಲ್ಬಿಡೋದೈತೆ. ರೆಕಾರ್ಡ್ ತಗೊಂಡಿದ್ದೀವಿ, ಇದಕ್ಕೆ ಹೋಗಿ ಮಲ್ಬಿಟ್ರೆ ನಾಳೆ ಅಲ್ಲ ಈ ವಿಡಿಯೋ ತೆಗಿಬಿಡಿ.
ಏಯ್ 1% ಚಾರ್ಜ್ ತುಂಬ ಹೊತ್ತು ಬರ್ತೈತೆ ಗುರು. ಇಷ್ಟೊಂದ್ರೆ 4K ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ, ಇನ್ನೂ 1% ಚಾರ್ಜ್. ಆ್ಯಂಡ್ರಾಯ್ಡ್ ಗೈಸ್, ಆ್ಯಂಡ್ರಾಯ್ಡ್. ನಾನೇ ಯಾವ ಐಫೋನಲ್ಲೂ ನಾನು ಮಾಡಲ್ಲ. ಐಕು ಫೋನ್ ಐತೆ, ಅದರಲ್ಲೇ ನಾನು ಮಾಡೋದು. ಏನು ಐಫೋನೇ ಬೇಕು ಅನ್ನೋದು ಅವಶ್ಯಕತೆ ಏನಿಲ್ಲ. ಆ್ಯಂಡ್ರಾಯ್ಡಲ್ಲೂ ವ್ಲಾಗಿಂಗ್ ಮಾಡ್ಬೋದು. ನೋಡಿ ನಾನೇ ಮಾಡ್ತಿದ್ದೀನಿ ಎಕ್ಸಾಂಪಲ್. ನೋಡಿ ವೀಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಹಾಂ, ರೋಡ್ ಕ್ರಾಸ್. ಬಿಸ್ನೆಸ್ ಕರೀತವನೇ ನನ್ ಆಟೋಗೆ ಬತ್ತೀಯ ಅಂತ ಅಲ್ಲಿಂದ ಕರೀತವನ ಅಣ್ಣ. ಅಷ್ಟು ದೂರ ನಿಂತವ್ ಏನಪ್ಪ ಮಾಡ್ದು ಅಂತ ಎಲ್ಲ ವಿಡಿಯೋ ಮಾಡ್ತಿರೋದಕ್ಕೆ ಏನಾರು ಅಪ್ಡೇಟ್. ನೋಡಿ ಗೈಸ್, ಇದು ಹೀರೋ ಸಿವಿಕ್ ಸೆನ್ಸ್ ಇದೆ ಗೈಸ್. ಸಿವಿಕ್ ಸೆನ್ಸ್ ಅಂತೂ ಝೀರೋ. ಖಾಲಿ ಜಾಗ ಸಿಗ್ತಾ ಜನಗಳಿಲ್ವಾ, ಇಳಿಸ್ಬಿಡೋದು ಕೆಳಗೆ. ಎಷ್ಟು ಜನ ಓಡಾಡ್ತಿದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಈ ಜಾಗದಲ್ಲಿ ನಿಂತ್ಕೊಂಡು ಅಣ್ಣ ಸುಸು ಮಾಡ್ತಿದ್ದಾನೆ. ಸೀರಿಯಸ್ ಅಪ್ಪ ಅಯ್ಯೋ 1% ಇನ್ನೂ ಬರ್ತೈತೆ ಗೈಸ್. ಆಂಡ್ರಾಯ್ಡ್ ಏನೋ ಗ್ಲಿಚ್ ಆಗಿತ್ತ, ಏನೋ ಗ್ಲಿಚ್ ಇದ್ದೇ ಇರುತ್ತೆ ಆ್ಯಂಡ್ರಾಯ್ಡ್ ಅಂದಮೇಲೆ. ಸಾಫ್ಟ್ವೇರ್ ಗ್ಲಿಚಸ್ ಏನಾದರೂ ಸ್ವಲ್ಪನಾದರೂ ಇದು 1% ಆದಾಗ ಇದ್ದೇ ಇರುತ್ತೆ. ಅದಕ್ಕೆ 1% ಚಾರ್ಜ್ ಇಷ್ಟೊಂದು ಬರ್ತೈತೆ. ಏನಿಲ್ಲ, ಇವಾಗ ಅಷ್ಟರಲ್ಲಿ ಬಂದೆ ಗೈಸ್. ನೋಡಿ ಚಾರ್ಜ್ ಆಗ್ತು ಇವಾಗ ಬಂದು. ಆವಾಗಲೇ ಸ್ವಿಚ್ ಆಫ್ ಆಗೋಯ್ತು. ಇಲ್ಲಿಗೆ ಇಷ್ಟು ಕೆಂಡ್ ಮಾಡ